ತಮಿಳುನಾಡಿನಲ್ಲಿ ವಿಜಯ್, ಕರ್ನಾಟಕದಲ್ಲಿ ನಿಖಿಲ್. ತಾತ ಅಪ್ಪನ ರೀತಿಯೇ ರಾಜಕೀಯ ಪಟ್ಟು ಹಾಕುತ್ತಿರುವ ನಿಖಿಲ್ ಡಿಕೆಗೆ ಮುಟ್ಟಿ ನೋಡಿಕೊಳ್ಳುವಂತೆ ಟಕ್ಕರ್ ಕೊಟ್ಟ ಎಚ್ಡಿಕೆ ಪುತ್ರ. ಒಂದೇ ಮಾತಲ್ಲಿ ಜೆಡಿಎಸ್ ಕಾರ್ಯಕರ್ತರಿಗೆ ಆನೆ ಬಲ ತುಂಬಿದ ನಿಖಿಲ್. ನಮಸ್ಕಾರ ವೀಕ್ಷಕರೇ, ಸುಪ್ರೀಂ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಅಶ್ವಥ್. ರಾಜಕೀಯದಲ್ಲಿ ಯಾವಾಗ ಏನು ಬೇಕಾದರೂ ಆಗುತ್ತೆ ಅನ್ನೋದಕ್ಕೆ ನಿಖಿಲ್ ಕುಮಾರಸ್ವಾಮಿ ಅವರೇ ಕಾರಣ. ನಿಖಿಲ್ ಕುಮಾರಸ್ವಾಮಿ ಅವರು ಕಳೆದ 2-3 ಚುನಾವಣೆಗಳಲ್ಲಿ ಸೋಲನ್ನ ಅನುಭವಿಸಿರ್ಬೋದು, ಆದರೆ ಅವರು ರಾಜಕೀಯವನ್ನ ಬಿಟ್ಟಿಲ್ಲ. ನಿರಂತರವಾಗಿ ರಾಜಕೀಯವನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದು ಕೂಡ ತಮ್ಮ ತಂದೆ ಹಾಗೂ ತಾತನ ರೀತಿಯೇ ರಾಜಕೀಯದಲ್ಲಿ ಭವಿಷ್ಯವನ್ನ ಕಟ್ಕೊಳ್ಬೇಕು ಅಂತಂತ ಹೇಳಿ ಈಗಾಗಲೇ ನಿರಂತರವಾಗಿ ಪ್ರಯತ್ನವನ್ನು ಕೂಡ ಮಾಡ್ತಿದ್ದಾರೆ. ನೀವು ನಂಬಲ್ಲ, ನಿಖಿಲ್ ಕುಮಾರಸ್ವಾಮಿ ಅವರಲ್ಲಿ ಒಂದು ವರ್ಚಸ್ಸು ಖಂಡಿತವಾಗ್ಲೂ ಇದೆ. ಅವರನ್ನ ಕೆಲವರು ಇನ್ನು ಹುಡುಗಾಟಿಕೆ, ಅವ್ರಿಗಿನ್ನೂ ಸಣ್ಣತನ ಇದೆ, ಅಂದ್ರೆ ಸಣ್ಣತನ ಮೀನ್ಸ್ ಅಂತಂದ್ರೆ ಇನ್ನು ಚಿಕ್ಕ ಹುಡುಗನ ತರ ಹಾಡ್ತಾರೆ, ಅವ್ರಿಗೇನು ಅಷ್ಟೊಂದು ಪ್ರಬುದ್ಧತೆ ಇಲ್ಲ, ಅವ್ರಿಗೆ ರಾಜಕೀಯ ಭವಿಷ್ಯ ಇಲ್ಲ, ಒಂದ್ 2-3 ಚುನಾವಣೆಯಲ್ಲಿ ಸೋತಿದ್ದಾರೆ, ಸೊ ಮತ್ತೆ ನೆಕ್ಸ್ಟ್ ಚುನಾವಣೆಯಲ್ಲಿ ನಿಂತರೂ ಕೂಡ ಸೋತು ಬಿಡ್ತಾರೆ. ಈ ರೀತಿಯಾಗಿ ಒಂದಷ್ಟು ಕೆಲವರು ಮಾತನಾಡ್ಕೊಳ್ತಾರೆ. ಆದ್ರೆ ಅವರ ಇತ್ತೀಚಿನ ಬೆಳವಣಿಗೆಗಳನ್ನ, ಇತ್ತೀಚಿನ ಗ್ರಾಫ್ ಅನ್ನ ನೋಡ್ತಾ ಇದ್ರೆ ಖಂಡಿತವಾಗ್ಲೂ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಒಂದು ದೊಡ್ಡ ಮಟ್ಟದಲ್ಲಿ ರಾಜಕೀಯ ಭವಿಷ್ಯ ಇದೆ. ತಂದೆ ಸಿಎಂ ಆಗಿದ್ದಂಥವ್ರು ಸದ್ಯ ಕೇಂದ್ರದಲ್ಲಿ ಮಿನಿಸ್ಟರ್ ಕೂಡ ಆಗಿದ್ದಾರೆ. ತಾತ ಮಾಜಿ ಪ್ರಧಾನಿಗಳಾಗಿದ್ದಂಥವ್ರು. ಇಡೀ ದೇಶದಲ್ಲೇ ಒಂದು ರಾಜಕಾರಣವನ್ನ ಯಾವ ರೀತಿಯಾಗಿ ನಡೆಸ್ಕೊಂಡು ಹೋಗ್ಬೇಕು, ಅಥವಾ ರಾಜಕಾರಣವನ್ನ ಯಾವ ರೀತಿಯಾಗಿ ಮಾಡಬೇಕು, ರಾಜಕಾರಣನೇ ಜೀವನ ಅಲ್ಲ, ಅದು ಬೇರೆ ರೀತಿಯಾದಂತಹ ಒಂದು ರಾಜಕಾರಣ, ಅದೆಲ್ಲವನ್ನೂ ಕೂಡ ಕಣ್ಣಾರೆ ಕಂಡಂತಹ ಒಬ್ಬ ದಿಟ್ಟ ಧೀಮಂತ ನಾಯಕ ಎಚ್.ಡಿ. ದೇವೇಗೌಡರು. ಸೊ ಅಂಥವರ ಕುಟುಂಬದಲ್ಲಿ ಬಂದಂತಹ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ತನ್ನದೇ ಆದಂತಹ ಒಂದು ವರ್ಚಸ್ಸು ಖಂಡಿತವಾಗ್ಲೂ ಇದೆ. ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ರು, ಸಿನಿಮಾವನ್ನ ಬಿಟ್ಟು ಈಗ ಇಡೀ ಫುಲ್ ಟೈಮ್ ರಾಜಕೀಯಕ್ಕೆ ಬಂದಿರುವಂಥದ್ದು. ಅದು ಕೂಡ ತಮ್ಮ ತಂದೆ ಹಾಗೂ ತಾತನ ಮಾರ್ಗದಲ್ಲೇ ನಾವು ನಡಿಬೇಕು, ರಾಜ್ಯಕ್ಕೆ ಏನಾದರೂ ಒಂದು ಒಳ್ಳೆಯ ಕೆಲಸವನ್ನ ಮಾಡಬೇಕು ಅನ್ನೋ ಒಂದು ದೊಡ್ಡ ಆಸೆಯನ್ನ ಇಟ್ಕೊಂಡು ನಿಖಿಲ್ ಕುಮಾರಸ್ವಾಮಿ ಅವರು ಈಗ ರಾಜಕೀಯಕ್ಕೆ ಬಂದಿರುವಂತಹದ್ದು. ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಯಾವುದೇ ರೀತಿಯಾದಂತಹ ಒಂದು ದೊಡ್ಡ ಪದವಿ ಇಲ್ಲ. ಅವ್ರನ್ನ ನೀವು ಅಬ್ಸರ್ವ್ ಮಾಡಿ, ತಂದೆ ಮನಸ್ಸು ಮಾಡಿದ್ರೆ, ತಾತ ಮನಸ್ಸು ಮಾಡಿದ್ರೆ ಇವತ್ತು ಕೂಡ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ನಿಖಿಲ್ ಕುಮಾರಸ್ವಾಮಿ ಅವರು ಕೂತ್ಕೋಬಹುದು. ಆದ್ರೆ ಆ ಕೆಲಸ ಮಾಡ್ತಿಲ್ಲ. ಹಳ್ಳಿಗೂ ಹೋಗ್ತಾರೆ, ತಾಲೂಕ್ ಮಟ್ಟದಲ್ಲಿ ಹೋಗ್ತಾರೆ, ಜಿಲ್ಲಾ ಮಟ್ಟದಲ್ಲಿ ಹೋಗ್ತಾರೆ, ಪ್ರತಿಯೊಂದು ಹಳ್ಳಿಗೂ ಹೋಗಿ ತಿರುಗಿ ಅವರ ಸಮಸ್ಯೆಗಳನ್ನು ಆಲಿಸ್ತಾ ಇದ್ದಾರೆ. ಅಂದ್ರೆ ಒಬ್ಬ ನಾಯಕನಿಗೆ ಇರುವಂತಹ ಒಂದು ಲಕ್ಷಣ ಇದೆ. ತಂದೆ ಸಿಎಂ ಆಗಿರ್ಬೋದು, ತಾತ ಪ್ರಧಾನಿ ಆಗಿರ್ಬೋದು, ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಈಸಿಯಾಗಿ ಸಿಗ್ಬೋದು, ಆದ್ರೆ ಆ ಕೆಲಸವನ್ನ ನಿಖಿಲ್ ಕುಮಾರಸ್ವಾಮಿ ಅವರು ಮಾಡ್ತಾ ಇಲ್ಲ. ತಾನು ಕಷ್ಟಪಟ್ಟು ಇಡೀ ರಾಜ್ಯದ ಜನರ ಸಮಸ್ಯೆನ ಅರ್ಥಕೊಳ್ಬೇಕು, ಅದಾದ ನಂತರ ನಾನು ಒಂದು ಸ್ಥಾನಕ್ಕೆ ಕುತ್ಕೋಬೇಕು, ಜನ ನನ್ನನ್ನು ಆಯ್ಕೆ ಮಾಡಬೇಕು ಅಂತಂತೇಳಿ ಇವತ್ತು ಕೂಡ ನಿರಂತರವಾಗಿ ಶ್ರಮ ಹಾಕ್ತಿದ್ದಾರೆ. ಅವ್ರೇನಾದ್ರೂ ಮನಸ್ಸು ಮಾಡಿದ್ರೆ ಇವತ್ತು ಕೂಡ MLC ಆಗ್ಬೋದಾಗಿತ್ತು, MLC ಆಗಿ ಮಿನಿಸ್ಟರ್ ಆಗ್ಬೋದಾಗಿತ್ತು. ಅದೇನು ದೊಡ್ಡ ಮ್ಯಾಟ್ರೇ ಅಲ್ಲ MLC ಆಗೋದು. ಆದ್ರೆ ಆ ಕೆಲಸಕ್ಕೆ ನಾನು ಕೈ ಹಾಕಬಾರ್ದು. ಆಯ್ತು, ಚುನಾವಣೆಯಲ್ಲಿ ಸೋಲ್ಲಿ ಪರವಾಗಿಲ್ಲ, ಸೋಲೇ ಗೆಲುವಿನ ಸೋಪಾನ ಅನ್ನೋ ಒಂದು ಧ್ಯೇಯವನ್ನ ಅವರು ನಂಬಿರುವಂತಹದ್ದು. ಈಸಿಯಾಗಿ ಯಾವುದೂ ಕೂಡ ಸಿಗಬಾರ್ದು, ಈಸಿಯಾಗಿ ಯಾವುದನ್ನು ಕೂಡ ನಾನು ಪಡೆದುಕೊಳ್ಳಬಾರ್ದು ಅನ್ನೋದು ನಿಖಿಲ್ ಕುಮಾರಸ್ವಾಮಿ ಅವರ ಉದ್ದೇಶ. ಆ ಉದ್ದೇಶ ಖಂಡಿತವಾಗ್ಲೂ ಸರಿ ಇದೆ. ಎಸ್, ನಾನು ವಿಚಾರಕ್ಕೆ ಬಂದ್ಬಿಡ್ತೀನಿ. ಒಂದು 4 ಟೆಕ್ಸ್ಟ್ ಹಾಕಿದ್ದೀನಿ. ತಮಿಳುನಾಡಿನಲ್ಲಿ ವಿಜಯ್, ಕರ್ನಾಟಕದಲ್ಲಿ ನಿಖಿಲ್. ತಾತ ಅಪ್ಪನ ರೀತಿಯೇ ರಾಜಕೀಯ ಪಟ್ಟು ಹಾಕುತ್ತಿರುವಂತಹ ನಿಖಿಲ್. ಡಿ.ಕೆ. ಶಿವಕುಮಾರ್ ಅವರಿಗೆ ಮುಟ್ಟಿ ನೋಡಿಕೊಳ್ಳುವಂತೆ ಟಕ್ಕರ್ ಕೊಟ್ಟಂತಹ ಎಚ್.ಡಿ.ಕೆ ಪುತ್ರ. ಒಂದೇ ಮಾತಲ್ಲಿ ಜೆಡಿಎಸ್ ಕಾರ್ಯಕರ್ತರಿಗೆ ಆನೆ ಬಲ ತುಂಬಿದಂತಹ ನಿಖಿಲ್. ಎಸ್, ಈ 4 ಟೆಕ್ಸ್ಟ್ಗಳು ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಸೂಕ್ತವಾದಂತಹ ಟೆಕ್ಸ್ಟ್ಗಳು. ತಮಿಳುನಾಡಿನಲ್ಲಿ ಹೇಗೆ ವಿಜಯ್ ಅವರು ಸಾಮ್ರಾಜ್ಯವನ್ನು ಕಟ್ಟಿದ್ರು ಟಿವಿಕೆ ಪಕ್ಷದ ಮೂಲಕ, ಅವರೇನು ಈಸಿಯಾಗಿ ಕಟ್ಟಿಲ್ಲ, ಅವರು 10-17 ವರ್ಷ ತೆಗೆದುಕೊಂಡ್ರು. ಸೊ ಹಾಗಾಗಿ ಇಲ್ಲೂ ಕೂಡ ವಿಜಯ್ ಮಾದರಿಯಲ್ಲೇ ಅಥವಾ ವಿಜಯ್ ರೀತಿಯಲ್ಲೇ ಅಥವಾ ವಿಜಯ್ಗಿಂತ ವಿಭಿನ್ನವಾಗಿ ಕರ್ನಾಟಕದಲ್ಲಿ ಒಂದು ತನ್ನ ಸ್ಥಾನವನ್ನ ಗಟ್ಟಿ ಮಾಡ್ಕೊಳ್ಬೇಕು, ತಮ್ಮ ಪಕ್ಷದ ಸ್ಥಾನವನ್ನ ಗಟ್ಟಿ ಮಾಡ್ಕೊಳ್ಬೇಕು ಅಂತೇಳಿ ನಿಖಿಲ್ ಕುಮಾರಸ್ವಾಮಿಯವರು ಬಹಳ ಶ್ರಮ ಪಡ್ತಿದ್ದಾರೆ. ಅದು ಯಾವ ರೀತಿ ಅಂತಂದ್ರೆ, ನಾನು ಆಗ್ಲೇ ಹೇಳಿದಂತೆ ಪ್ರತಿ ಹಳ್ಳಿಗೂ ಹೋಗ್ತಾ ಇದ್ದಾರೆ. ಕೇವಲ ಮಂಡ್ಯ, ಮೈಸೂರು,
ಹಾಸನ, ಹೊಳೆನರಸೀಪುರ ಈ ಒಂದು ಭಾಗಕ್ಕೆ ಮಾತ್ರ ಅವರು ಸೀಮಿತವಾಗಿಲ್ಲ. ಇಡೀ ಕರ್ನಾಟಕವನ್ನೇ ಸುತ್ತುವರಿಬೇಕು. ಕರ್ನಾಟಕದ ಜನರ ಸಮಸ್ಯೆಗಳನ್ನ ಅರ್ಥ ಮಾಡ್ಕೋಬೇಕು. ಸೊ ಆ ರೀತಿಯಾಗಿ ಈಗಲಿಂದಲೇ ಅವರು ಒಂದು ರಾಜಕೀಯ ಸ್ಟ್ರಾಟಜಿಯನ್ನ ಮಾಡ್ತಿದ್ದಾರೆ. ಅಂದ್ರೆ ಸ್ಟ್ರಾಟಜಿ ಮೀನ್ಸ್ ಅಂತಂತಂದ್ರೆ ಎಲ್ಲವನ್ನೂ ಅರ್ಥ ಮಾಡ್ಕೊಳ್ಳುವಂತಹ ಒಂದು ಪ್ರಯತ್ನವನ್ನ ನಿಖಿಲ್ ಕುಮಾರಸ್ವಾಮಿ ಅವರು ಮಾಡ್ತಾರೆ. ಇನ್ನು ತಾತ ಮತ್ತೆ ಅಪ್ಪನ ರೀತಿಯೇ ರಾಜಕೀಯ ಪಟ್ಟುಗಳನ್ನ ಹಾಕ್ತಿದ್ದಾರೆ ಅಂತ ಹೇಳಿ ನಾನು ಒಂದು ಟೆಕ್ಸ್ಟ್ ಹಾಕಿದ್ದೀನಿ. ಅದಕ್ಕೆ ಯಾಕೆ ಅಂತಂತಂದ್ರೆ ಕುಮಾರಸ್ವಾಮಿ ಅವರು ಯಾರ ಮೇಲೆ ಅಲಿಗೇಷನ್ ಮಾಡಬೇಕಾದ್ರೂ ಕೂಡ ವಿತೌಟ್ ಡಾಕ್ಯುಮೆಂಟ್ ಇಲ್ಲಿವರೆಗೂ ಅಲಿಗೇಷನ್ ಮಾಡಿಲ್ಲ. ಅವ್ರು ಏನೇ ಆಗ್ಲಿ, ನನ್ನ ಹತ್ರ ಪೆನ್ ಡ್ರೈವ್ ಇದೆ ಅಥವಾ ನನ್ನ ಹತ್ರ ಅದಿದೆ ಇದಿದೆ ಅಂತ ಹೇಳಿ ಹ್ಯಾಮರ್ಸ್ಬೋದು. ಆದ್ರೆ ಎಲ್ಲೂ ಕೂಡ ಅವರು ರಾಜಕೀಯವನ್ನ ಅಂದ್ರೆ ಹ್ಯಾಮರ್ಸ್ಬೋದು ಅಂತಂತಂದ್ರೆ ಅವರೆಲ್ಲೂ ಕೂಡ ಅದನ್ನ ಬಿಟ್ರೆ ಎಲ್ಲೋ ಒಂದ್ ಕಡೆ ಅವ್ರಿಗೆ ಕಂಪ್ಲೀಟ್ ಆಗಿ ಅವ್ರ ಇಮೇಜ್ ಡ್ಯಾಮೇಜ್ ಆಗುತ್ತೆ ಅನ್ನೋ ಒಂದು ನಿಟ್ಟಿನಲ್ಲಿ ಆ ಒಂದು ಇಕ್ಕಟ್ಟಿನಲ್ಲಿ ಸಿಲುಕಿ ಅವರು ಕೆಲವೊಂದನ್ನ ಕಂಟ್ರೋಲ್ ಮಾಡ್ಕೋಬಹುದು. ಆದ್ರೆ ವಿತೌಟ್ ಡಾಕ್ಯುಮೆಂಟ್ ಕುಮಾರಸ್ವಾಮಿ ಅವರು ಎಲ್ಲೂ ಕೂಡ ಮಾತನಾಡಲ್ಲ. ಕುಮಾರಸ್ವಾಮಿ ಅವರು ಒಂದಷ್ಟು ಸೈದ್ಧಾಂತಿಕ ವಿಚಾರಗಳನ್ನ ಬಹಳ ನಂಬಿರುವಂತರು. ಯಾಕಂತಂದ್ರೆ ಒಬ್ಬರ ಮೇಲೆ ಅಲಿಗೇಷನ್ ಮಾಡ್ತಾರೆ ಅಂತಂದ್ರೆ ಅದಕ್ಕೆ ಅದರದೇ ಆದಂತ ಒಂದು ದಾಖಲಾತಿಗಳು ಬೇಕಾಗುತ್ತೆ. ಸೊ ಆ ದಾಖಲಾತಿಗಳನ್ನೇ ಇಟ್ಕೊಂಡು ಮಾತನಾಡುವಂತಹ ಕುಮಾರಸ್ವಾಮಿ. ಇನ್ನು ದೇವೇಗೌಡರು ಕೂಡ ಅಷ್ಟೇ. ದೇವೇಗೌಡರು ಯಾರ ಮೇಲೆ ಏನೇ ಮಾಡೋದು ಕೂಡ ವಿತ್ ಡಾಕ್ಯುಮೆಂಟ್. ಅವರು ಒಂದು ಪತ್ರಿಕಾಗೋಷ್ಠಿಯಲ್ಲಿ ವಿತೌಟ್ ಡಾಕ್ಯುಮೆಂಟ್ ಅವ್ರು ಬರೋದೇ ಇಲ್ಲ. ವಿತ್ ಡಾಕ್ಯುಮೆಂಟೇ ಅವ್ರು ಬರ್ತಾರೆ. ಸೊ ಈಗ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಅವರ ಅವರ ಮಾರ್ಗದಲ್ಲೇ ಅವರ ರೀತಿಯಲ್ಲೇ ಅವರಿಗಿಂತ ಒಂದು ಸ್ವಲ್ಪ ವಿಭಿನ್ನವಾಗಿ ನಾನು ಏನಾದರೂ ಮಾಡಬೇಕು ಅಂತ ಹೇಳಿ ಯಾವುದೇ ಒಂದು ವಿಚಾರಗಳನ್ನ ಮಾತಾಡಬೇಕಾದ್ರೆ ತುಂಬಾ ಅರ್ಥಗರ್ಭಿತವಾಗಿ ತುಂಬಾ ಗಂಭೀರವಾಗಿ ಆ, ಬಹಳ ತುಂಬಾ ಒಂದು ಒಳ್ಳೆ ಮೆಸೇಜ್ ಅನ್ನು ಕೊಡಬೇಕು. ಜೊತೆಗೆ ಒಂದಷ್ಟು ಅಂಕಿಅಂಶಗಳು ಕೂಡ ಇರಬೇಕು. ಆ ನಿಟ್ಟಿನಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಹೋಗ್ತಿದ್ದಾರೆ. ಇನ್ನು ಡಿ ಕೆ ಶಿವಕುಮಾರ್ ಅವರ ವಿಚಾರಕ್ಕೆ ಬರ್ತಾರೆ. ಡಿ ಕೆ ಶಿವಕುಮಾರ್ ಅವರಿಗೆ ಮುಟ್ಟಿ ನೋಡ್ಕೊಳ್ಳುವಂತೆ ಅವರು ಟಕ್ಕರ್ ಕೊಟ್ಟಿರೋದು ಯಾವ ವಿಚಾರಕ್ಕೆ ಅಂತಂತ ಹೇಳಿ ನಾನು ಅದನ್ನು ಹೇಳ್ತೀನಿ. ಈಗಾಗಲೇ ರಾಜಕೀಯ ಬದ್ಧ ವೈರಿಗಳಂತೆ ಕಾದಾಡುವ ಡಿಸಿಎಂ ಡಿ ಕೆ ಶಿವಕುಮಾರ್ ಹಾಗೂ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರ ನಡುವೆ ಟಾಕ್ವಾರ್ ಆಗಾಗ ಶುರುವಾಗ್ತಲೇ ಇರುತ್ತೆ. ಇದೀಗ ಅಪ್ಪನ ಪರ ನಿಖಿಲ್ ಕುಮಾರಸ್ವಾಮಿ ಅವರು ನಿಂತ್ಕೊಂಡಿದ್ದಾರೆ. ಡಿಸಿಎಂ ಡಿ ಕೆ ಶಿವಕುಮಾರ್ ಅವರ ಮಾತಿಗೆ ತಿರುಗೇಟನ್ನು ನೀಡಿದ್ದಾರೆ. ಮೊದಲು ಡಿ ಕೆ ಶಿವಕುಮಾರ್ ಆದ ನಾನು ಅಂತ ನಿಮ್ಮ ಕಚೇರಿಯಲ್ಲಿ ಹಾಕಿರೋ ಬೋರ್ಡ್ನಲ್ಲಿ ಇರೋದನ್ನ ನಿಜ ಮಾಡ್ಕೊಳ್ಳಿ ಹೀಗಂತ ವ್ಯಂಗ್ಯವಾಗಿ ನಿಖಿಲ್ ಕುಮಾರಸ್ವಾಮಿ ಅವರು ಡಿ ಕೆ ಶಿವಕುಮಾರ್ ಅವರಿಗೆ ಟಾಂಗ್ ಕೊಟ್ಟಿದ್ದಾರೆ. ಅದು ಯಾವ ವಿಚಾರಕ್ಕೆ, ಡಿ ಕೆ ಶಿವಕುಮಾರ್ ಅವರ ರಿಯಾಕ್ಷನ್ ಹೇಗಿತ್ತು, ಅದೆಲ್ಲವನ್ನು ಕೂಡ ನಾನು ನಿಮ್ಗೆ ಹೇಳ್ತೀನಿ ನೋಡಿ. ಕುಮಾರಸ್ವಾಮಿ ಬಗ್ಗೆ ಮಾತನಾಡಿರುವಂತಹ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರಿಗೆ ನಿಖಿಲ್ ಕುಮಾರಸ್ವಾಮಿ ಅವರು ವ್ಯಂಗ್ಯವಾಗಿ ತಿರುಗೇಟನ್ನು ಕೊಟ್ಟಿರುವಂತಹದ್ದು. ಡಿ ಕೆ ಅಣ್ಣ, ನೀವು 136 ಜನ ಶಾಸಕರ ಭಾರೀ ಬಹುಮತ ಬೆನ್ನಿಗಿಟ್ಕೊಂಡು ಈ 3 ವರ್ಷಗಳಿಂದ ಹರಿದಿದ್ದೇನು ಗೊತ್ತಾ ಅಂತೇಳಿ ನಿಖಿಲ್ ಕುಮಾರಸ್ವಾಮಿ ಅವರು ಡಿ ಕೆ ಶಿವಕುಮಾರ್ ಅವರಿಗೆ ನೇರವಾಗಿ ಟಕ್ಕರನ್ನು ಕೊಟ್ಟಿದ್ದಾರೆ. ಅದು ಯಾವ ವಿಚಾರಕ್ಕೆ ಅಂತಂತಲೂ ಕೂಡ ಹೇಳ್ತೀನಿ. ಯಾವ ವಿಚಾರಕ್ಕೆ ಡಿ ಕೆ ಶಿವಕುಮಾರ್ ಅವರಿಗೆ ಈ ರೀತಿಯಾಗಿ ಟಕ್ಕರ್ ಕೊಟ್ಟರು ಅಂತಂತಂದ್ರೆ, ಬರೀ 17 ಜನರನ್ನ ಇಟ್ಕೊಂಡು ಹರಿತೀನಿ 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 ಅಂದ್ರೆ ನಿಮ್ ಕೈಯಲ್ಲಿ ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಹೀಗಂತ ಸಾಧನಾ ಸಮಾವೇಶದಲ್ಲಿ ಕುಮಾರಸ್ವಾಮಿಗೆ ಡಿ ಕೆ ಶಿವಕುಮಾರ್ ಅವರು ಟೀಕೆಯನ್ನ ಮಾಡಿದ್ರು, ಟಾಂಗ್ ಕೊಟ್ಟಿದ್ರು. ಕೊಟ್ಟ ಕುದುರೆ ಏರಲಾರದವನು ಶೂರನೂ ಅಲ್ಲ ವೀರನೂ ಅಲ್ಲ. ಅಧಿಕಾರ ಕೊಟ್ಟಾಗ ಏನ್ ಮಾಡೋಕ್ಕಾಗಿಲ್ಲ, ಅಧಿಕಾರ ಇಲ್ಲದೆ ಇದ್ದಾಗ ನಾನು ಹರಿತೀನಿ ಹರಿತೀನಿ ಅಂದ್ರೆ ಏನ್ ಸ್ವಾಮಿ ಅಂತ ಹೇಳಿ ಕುಮಾರಸ್ವಾಮಿ ಅವರ ವಿರುದ್ಧ ಡಿ ಕೆ ಶಿವಕುಮಾರ್ ಅವರು ಗುಡುಗಿದ್ರು. ಸೊ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಖಿಲ್ ಕುಮಾರಸ್ವಾಮಿ ಅವರು, ಸ್ವಾಮಿ ನಿಮ್ ಜೊತೆ 136 ಜನ ಶಾಸಕರಿದ್ದಾರೆ, ಭಾರಿ ಬಹುಮತವನ್ನ ಹೊಂದಿದ್ದೀರಾ ನೀವು ಈ 3 ವರ್ಷಗಳಿಂದ ಏನು ಹರಿದಿದ್ದೀರಾ ಅಂತ ಹೇಳಿ ನಿಖಿಲ್ ಕುಮಾರಸ್ವಾಮಿ ಅವರು ಡಿ ಕೆ ಶಿವಕುಮಾರ್ ಅವರಿಗೆ ತಿರುಗೇಟನ್ನ ಕೊಟ್ಟಿರುತ್ತದೆ. ಇನ್ನು ಇದಕ್ಕೆ ಡಿ ಕೆ ಶಿವಕುಮಾರ್ ಅವರು ಅವ್ರದೇ ಆದಂತಹ ಒಂದು ಅವ್ರದೇ ಆದಂತಹ ಒಂದು ಶೈಲಿಯಲ್ಲಿ ಅವರು ರಿಯಾಕ್ಟ್ ಮಾಡಿದ್ದಾರೆ. ಅವ್ರು ಯಾವ ರೀತಿ ರಿಯಾಕ್ಟ್ ಮಾಡೋದನ್ನು ಕೂಡ ಅದನ್ನು ಕೂಡ ಹೇಳ್ತೀನಿ ಮುಂದೆ ಅದನ್ನ. ಸೊ ಅದಕ್ಕಿಂತ ಮುಂಚಿತವಾಗಿ ನಿಖಿಲ್ ಕುಮಾರಸ್ವಾಮಿ ಅವರು ಈ ರೀತಿಯಾದಂತಹ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡಬೇಕಾದ್ರೆ ನಿಜಕ್ಕೂ ಜೆಡಿಎಸ್ ಕಾರ್ಯಕರ್ತರಿಗೆ ಒಂದು ಆನೆ ಬಲವನ್ನ ತುಂಬಿರುವಂತಹ ಒಂದು ಕೆಲಸವನ್ನ ಮಾಡಿದ್ದಾರೆ. ಜೆಡಿಎಸ್ ಸತ್ತೋಯ್ತು, ಜೆಡಿಎಸ್ ಮುಗಿದೋಯ್ತು, ಜೆಡಿಎಸ್ ಕತೆ ಮುಗಿದೆ, ಬರೀ 17 ಜನ MLA ಗಳಿದ್ದಾರೆ, ಏನ್ ಮಾಡ್ಲಿಕ್ಕಾಗುತ್ತೆ ರಾಜ್ಯದಲ್ಲಿ. ಕುಮಾರಸ್ವಾಮಿ ಅವರು ನೋಡ್ರು ಸೆಂಟ್ರಲ್ ಹೋದ್ರು, ತಾತನ ಕೈಯಲ್ಲಿ ಅಂದ್ರೆ ದೇವೇಗೌಡರ ಕೈಯಲ್ಲಿ ಆಗಲ್ಲ, ಅವ್ರಿಗೆ ವಯಸ್ಸಾಗಿದೆ. ಇನ್ನು ನಿಖಿಲ್ ಕುಮಾರಸ್ವಾಮಿ ಏನ್ ಮಾಡ್ತಾರೆ, ಏನ್ ಮಾಡಬಹುದು ಅನ್ನೋ ಒಂದು ಆ ರೀತಿಯಾದಂತಹ ಒಂದಷ್ಟು ಚರ್ಚೆಗಳು ಮಾತುಗಳು ಈ ರಾಜ್ಯದಲ್ಲಿ ಕೇಳ್ತಾ ಇದೆ. ಸೊ ಅದಕ್ಕೆ ಕುಮಾರಸ್ವಾಮಿ ಅವರು ಸುಮ್ಮನೆ ಕೂತಿಲ್ಲ. ಆಗಾಗ ಕರ್ನಾಟಕಕ್ಕೆ ಬರ್ತಾರೆ, ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಮಾತನಾಡ್ತಾರೆ. ಜೊತೆಗೆ ಕರ್ನಾಟಕದಲ್ಲಿ ಸರ್ಕಾರ ಯಾವ ರೀತಿಯಾಗಿ
ಮಾಡ್ತಾ ಇದೆ, ಅದನ್ನೆಲ್ಲವನ್ನೂ ಕೂಡ ರಾಜ್ಯದ ಜನರ ಮುಂದೆ ಹೇಳೋದಕ್ಕೆ ಬಯಸ್ತಾರೆ. ಅದೇ ರೀತಿ ನಿಖಿಲ್ ಕುಮಾರಸ್ವಾಮಿ ಅವರು ತಳಮಟ್ಟದಿಂದ, ಬೂತ್ ಮಟ್ಟದಿಂದ ಹಳ್ಳಿ ಹಳ್ಳಿಗೂ ಹೋಗಿ ಜೆಡಿಎಸ್ ಪಕ್ಷವನ್ನ ಕಟ್ಟಬೇಕು, ಜೆಡಿಎಸ್ ಪಕ್ಷವನ್ನ ಬೆಳೆಸಬೇಕು ಅಂತ ಹೇಳಿ ಅವರು ಶ್ರಮ ಹಾಕಿದ್ದಾರೆ. ಅಂದ್ರೆ ಜೆಡಿಎಸ್ ಕಾರ್ಯಕರ್ತರಿಗೆ ನಿಖಿಲ್ ಕುಮಾರಸ್ವಾಮಿ ಅವರ ಮಾತುಗಳು ಎಲ್ಲೋ ಒಂದ್ ಕಡೆ ಒಂದು ಆನೆ ಬಲ ಈಗ ತುಂಬದಷ್ಟೇ ಆಗಿದೆ. ಯಾಕಂತಂದ್ರೆ ಡಿ ಕೆ ಶಿವಕುಮಾರ್ ಅವರ ಬಗ್ಗೆ ಮಾತನಾಡ್ತಾರೆ, ಡಿ ಕೆ ಶಿವಕುಮಾರ್ ಅವ್ರನ್ನೇ ಎದುರಾಕೊಂಡು ಮಾತಾಡ್ತಾರೆ ಅಂತಂದ್ರೆ ಅದು ಸಾಮಾನ್ಯವಾದಂತಹ ಮಾತಲ್ಲ. ನಿಖಿಲ್ ಕುಮಾರಸ್ವಾಮಿ ಈಗ ಬೆಳೆಯುತ್ತಿರುವಂತಹ ಹುಡುಗ, ಇನ್ನು ಚಿಕ್ಕ ಹುಡುಗ. ಆದ್ರೆ ಡಿ ಕೆ ಶಿವಕುಮಾರ್ ಅವರಿಗೆ ಅವ್ರದೇ ಆದಂತಹ ಒಂದು ರಾಜಕೀಯ ಇತಿಹಾಸ ಇದೆ, ಅವ್ರ ಹಿನ್ನೆಲೆ ದೊಡ್ಡದಿದೆ. ಸೊ ಅಂತಹ ನಾಯಕನಿಗೆ ಇವತ್ತು ನೇರವಾಗಿ ಮಾತನಾಡ್ತಾರೆ ಅಂತಂತಂದ್ರೆ ಜೆಡಿಎಸ್ ಪಕ್ಷದಲ್ಲಿ ನಾನಿದ್ದೇನೆ, ಜೆಡಿಎಸ್ ಪಕ್ಷಕ್ಕೆ ನಾನಿದ್ದೇನೆ, ಕಾರ್ಯಕರ್ತರ ಜೊತೆ ನಾನಿದ್ದೇನೆ, ನೀವು ಭಯಪಡಬೇಡಿ, ಏನೇ ಬಂದ್ರೂ ಫೇಸ್ ಮಾಡೋಣ ಅಂತ ಹೇಳಿ ನಿಖಿಲ್ ಕುಮಾರಸ್ವಾಮಿ ಅವರು ಈಗ ನಿಂತಿರುವಂತಹದ್ದು. ಇನ್ನು ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಡಿ ಕೆ ಶಿವಕುಮಾರ್ ಅವರು ಯಾವ ರೀತಿಯಾಗಿ ಟಕ್ಕರ್ ಕೊಟ್ರು ಅದನ್ನ ನೋಡೋದಾದ್ರೆ, ಅಂದ್ರೆ ಮಾಧ್ಯಮದವರು ಪ್ರಶ್ನೆ ಮಾಡ್ತಾರೆ, ಸರ್ ನಿಖಿಲ್ ಕುಮಾರಸ್ವಾಮಿ ಅವರು ಈ ರೀತಿಯಾಗಿ ಹೇಳಿದ್ದಾರೆ ಅಂತ ಹೇಳಿ. ಆ ಟೈಮಲ್ಲಿ ಆ ಹುಡುಗನಿಗೆ ಏನ್ರಿ ಉತ್ತರ ಕೊಡೋದು ನಾನು? ಆ ಹುಡುಗನಿಗೆ ಉತ್ತರ ಕೊಡಕ್ಕೆ ನಾನ್ ತಯಾರಿಲ್ಲ, ನಮ್ಮ ಲೋಕಲ್ ಲೀಡರ್ಗಳೇ ಆ ಹುಡುಗನಿಗೆ ಉತ್ತರ ಕೊಡ್ತಾರೆ ಅಂತ ಹೇಳಿ ಅವರು ಅವ್ರದೇ ಆದಂತ ಒಂದು ರೀತಿಯಲ್ಲಿ ವ್ಯಂಗ್ಯ ಮಾಡಿದ್ದಾರೆ. ಅವನ ಸ್ಟೇಟಸ್ ಏನಂತ ಗೊತ್ತಿಲ್ಲ, ರಾಜ್ಯಾಧ್ಯಕ್ಷ ಆದ್ರೆ ಮಾತನಾಡಬಹುದು, ಅವನಿಗೆ ನಮ್ಮ ನಟರಾಜ್ ಉತ್ತರ ಕೊಡ್ತಾರೆ ಅನ್ನೋ ಒಂದು ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಡಿ ಕೆ ಶಿವಕುಮಾರ್ ಅವರೇ, ಒಂದು ಮಾತನ್ನ ಹೇಳ್ತೀನಿ, ಸ್ಟೇಟಸ್ಸು ಅಥವಾ ಆ ಹುಡುಗ ಓಕೆ, ನೀವು ಹೇಳ್ತಿರೋದೆಲ್ಲ ಕರೆಕ್ಟ್ ಇದೆ, ಸ್ಟೇಟಸ್ ಇಲ್ಲ, ಸ್ಟೇಟಸ್ಸು ನಿಮ್ಗೆ ಗೊತ್ತಿದೆ, ಮಾಜಿ ಪ್ರಧಾನಿ ಅವರ ಮೊಮ್ಮಗ, ಮುಖ್ಯಮಂತ್ರಿ ಅವರ ಎಚ್ ಡಿ ಕುಮಾರಸ್ವಾಮಿ ಅವರ ಮಗ. ಸ್ಟೇಟಸ್ ಬಗ್ಗೆ ಇಲ್ಲಿ ನಾನು ಏನು ಹೇಳಿಕ್ಕೆ ಹೋಗಲ್ಲ, ಸ್ಟೇಟಸ್ ನಿಮಗೂ ಕೂಡ ಗೊತ್ತಿದೆ ಅವ್ರದ್ದು ಏನು ಸ್ಟೇಟಸ್ ಅಂತ ಹೇಳಿ. ಆದ್ರೆ ಹುಡುಗ ಅಂತ ಹೇಳ್ತಾರೆ, ಖಂಡಿತ ಹುಡುಗ ಒಪ್ಕೊಂತೀನಿ. ಆದ್ರೆ ಆ ಹುಡುಗನೇ ಇವತ್ತು ನಿಮ್ಮ ಮುಂದೆ ನಿಮ್ಮ ವಿರುದ್ಧವಾಗಿ ಅಥವಾ ನಿಮ್ಮ ಒಂದು ಏನು ಸ್ಟೇಟ್ಮೆಂಟ್ಗೆ ಅವರು ಖಡಕ್ ಆಗಿ ಉತ್ತರವನ್ನು ಕೊಡ್ತಾರೆ ಅಂತಂತಂದ್ರೆ, ಇವತ್ತು ಆ ಒಂದು ಹುಡುಗನೇ ನಾಳೆ ಮುಂದೊಂದು ದಿನ ಇಡೀ ರಾಜ್ಯದ ಅಧಿಕಾರದ ಚುಕ್ಕಾಣಿಯನ್ನ ಹಿಡಿದ್ರು ಕೂಡ ಅಚ್ಚರಿ ಇಲ್ಲ. ಸೊ ಯಾರನ್ನೂ ಕೂಡ ನೀವು ಅಷ್ಟು ಕೇರ್ಲೆಸ್ ಮಾಡಬೇಡಿ. ಏನೇ ಆದ್ರೂ ಕೂಡ ರಾಜಕೀಯವಾಗಿ ಓಕೆ, ನಿಖಿಲ್ ಕುಮಾರಸ್ವಾಮಿ ಅವರು ಈ ರೀತಿಯ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರಾ, ಓಕೆ, ನಿಖಿಲ್ ಕುಮಾರಸ್ವಾಮಿಗೆ ನಾನು ಸ್ಟೇಟ್ಮೆಂಟ್ ಕೊಡ್ತೀನಿ, ನಮ್ಮ ಹುಡುಗರು, ನಮ್ಮ ಲೋಕಲ್ ಹುಡುಗರು ಯಾರೂ ಕೂಡ ಉತ್ತರ ಕೊಡಬೇಕಾಗಿಲ್ಲ, ನಾನೇ ಕೊಡ್ತೀನಿ ಬಿಡಿ ಅನ್ನೋ ಒಂದು ಮನಸ್ಥಿತಿಯನ್ನು ನೀವು ಕೂಡ ಬೆಳೆಸ್ಕೊಳ್ಳಿ. ಯಾಕೆಂತಂದ್ರೆ ಅವರು ಕೂಡ ಒಂದಷ್ಟು ಆಸೆ ಆಕಾಂಕ್ಷೆಗಳನ್ನ ಇಟ್ಕೊಂಡೆ ರಾಜಕೀಯಕ್ಕೆ ಬಂದಿರ್ತಾರೆ. ಜೊತೆಗೆ ಏನಾದ್ರೂ ಒಂದು ಅಭಿವೃದ್ಧಿ ಕೆಲಸಗಳನ್ನ ಮಾಡಬೇಕು ಅಂತಲೇ ಅವ್ರಿಗೂ ಕೂಡ ಇರುತ್ತೆ. ಸೊ ಹಾಗಾಗಿ ಅವರ ಮಾತಿಗೂ ಕೂಡ ನೀವು ಒಂದು ಉತ್ತರವನ್ನ ಕೊಡಬೇಕಾಗುತ್ತೆ. ಸೊ ಎಲ್ಲೋ ಒಂದ್ ಕಡೆ ಇದು ಯಾವ ರೀತಿಯಾಗಿ ಮುಂದಿನ ದಿನಗಳಲ್ಲಿ ಒಂದು ಸ್ವರೂಪವನ್ನ ಪಡೆಯುತ್ತೆ ಗೊತ್ತಿಲ್ಲ. ಆದ್ರೆ ನಿಖಿಲ್ ಕುಮಾರಸ್ವಾಮಿ ಅವರು ಈಗ ಎಲ್ಲೋ ಒಂದ್ ಕಡೆ ಕಂಪ್ಲೀಟ್ ಆಗಿ ಇಡೀ ರಾಜ್ಯದ ಏನೇ ಸಮಸ್ಯೆ ಆಗಿರ್ಬೋದು, ಸರ್ಕಾರದಲ್ಲಿ ಲೋಪದೋಷಗಳು ಏನೇ ಇದ್ರೂ ಕೂಡ ಅದನ್ನ ಎತ್ತಿ ಹಿಡಿಯುವಂತ ಒಂದು ಕೆಲಸವನ್ನ ನಿಖಿಲ್ ಕುಮಾರಸ್ವಾಮಿ ಮಾಡ್ಲಿಕ್ಕೆ ಹೊರಟಿರುವಂತದ್ದು. ಇದು ಎಲ್ಲ ಒಂದ್ ಕಡೆ ಜೆಡಿಎಸ್ಗೆ ಈಗ ಕಂಪ್ಲೀಟ್, ಅದರಲ್ಲೂ ಕೂಡ ಜೆಡಿಎಸ್ ನ ಕಾರ್ಯಕರ್ತರಿಗೆ ಒಂದು ಶಕ್ತಿ ತುಂಬುವಂತ ಒಂದು ಕೆಲಸ ಆಗಿರುವಂತದ್ದು. ಎಸ್, ಇದು ಇವತ್ತಿನ ಒಂದು ವಿಚಾರ. ನಾಳೆ ಮತ್ತೊಂದು ವಿಚಾರದೊಂದಿಗೆ ನಾನ್ ನಿಮ್ಮನ್ನ ಭೇಟಿ ಆಗ್ತೀನಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುಪ್ರೀಂ ಟಿವಿ ನ್ಯೂಸ್. ಥ್ಯಾಂಕ್ ಯು.